ನಮಸ್ಕಾರ ವೀಕ್ಷಕರೇ, ಸೋತು ಗೆದ್ದವಳು ಅಧ್ಯಾಯ 2 ಮೊದಲನೇ ಅಧ್ಯಾಯ ಯಾರೆಲ್ಲ ನೋಡಿಲ್ಲವೋ ಡಿಸ್ಕ್ರಿಪ್ಷನ್ನಲ್ಲಿ ಲಿಂಕ್ ಇದೆ, ನೋಡಿ ಆನಂದಿಸಿ. ನಿಮ್ಮ ಅಭಿಪ್ರಾಯಗಳನ್ನು ಕಾಮೆಂಟ್ ಮೂಲಕ ತಿಳಿಸಿ. ನಿಮ್ಮ ಕಮೆಂಟ್ಗಳಿಗಾಗಿ ಕಾಯುತ್ತಿರುತ್ತೇನೆ. ಕಾವೇರಿಯ ದೇಹದ ಮಾಟ ಕೆಡಬಾರದೆಂದು ಸತೀಶ್ ಅಶೋಕನಿಗೆ ತಾಯಿಯ ಹಾಲು ತಪ್ಪಿಸಿದ್ದ. ಹೆಂಡತಿಯ ಸುಂದರವಾದ ದೇಹದಲ್ಲಿ ಅವನಿಗೆ ಅಷ್ಟೊಂದು ಅಭಿಮಾನವಿತ್ತು. ಮಗನ ಆರೋಗ್ಯ ಹಿತಕ್ಕಾಗಿಯಾದರೂ ಸತೀಶ ಹೆಂಡತಿಯ ಸೌಂದರ್ಯವನ್ನು ಬಿಟ್ಟು ಕೊಡಲಾರದವನಾಗಿದ್ದ. ಈಗ ಅದೇ ಕಾವೇರಿ ಪತಿಗಾಗಿ ಶ್ರದ್ಧೆಯಿಂದ ಆಸಕ್ತಿಯಿಂದ ಅಲಂಕರಿಸಿಕೊಂಡಿದ್ದು ಅವನ ಒಂದು ಕಟಾಕ್ಷಕ್ಕಾಗಿ ಹಾತೊರೆಯುತ್ತಿದ್ದಾಗ ಸತೀಶ ನೇರವಾಗಿ ಹೆಂಡತಿಯನ್ನು ನೋಡದೆ ವಿಸಿಟರ್ಸ್ ರೂಮಿನಿಂದ ಆಚೆಗೆ ಹೋದಾಗ ಕಾವೇರಿಯ ಅಳುಕು ಮನಸ್ಸು ಮತ್ತಷ್ಟು ಮುದುಡಿಕೊಂಡಿತು. ಮುದುಡಿದ ಮನಸ್ಸಿನ ಮೇಲೆ ಕಾವೇರಿ ಸಮಾಧಾನದ ತೆರೆಯನ್ನೆಳೆದಳು. ದೊಡ್ಡ ಡಾಕ್ಟರನ್ನು ನೋಡಬೇಕಾಗಿತ್ತೇನೋ, ಅವರೊಡನೆ ಮಾತನಾಡುವುದಿದ್ದಿರಬಹುದು. ಕಾರು ಮುಂದೆ ಸಾಗುತ್ತಿದ್ದಂತೆ ಕಾವೇರಿ ತಾನು ವೈದ್ಯರ ಸಣ್ಣ ಗುಂಪೊಂದರ ಮುಂದೆ ಜಡ್ಡಿಗಳ ಮುಂದೆ ನಿಲ್ಲುವ ಅಪರಾಧಿಯಂತೆ ನಿಂತು ಅವರು ಕೇಳಿದ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟುದನ್ನು ನೆನೆದಳು. ಆಸ್ಪತ್ರೆಯಿಂದ ಕಾವೇರಿಯನ್ನು ಮನೆಗೆ ಕಳುಹಿಸಬಹುದೇ? ಮನೆಗೆ ಹೋಗಲು ಆಕೆ ತಕ್ಕವಳಾಗಿರುವಳೆ? ಎಂದಿನಂತೆ ದೈನಂದಿನ ಜೀವನದಲ್ಲಿ ಆಕೆ ಭಾಗವಹಿಸಲು ಸಿದ್ಧಳಾಗಿರುವಳೆ ಎಂಬುದನ್ನು ಪರೀಕ್ಷಿಸುವ ಸಲುವಾಗಿ ವೈದ್ಯರು ಕಾವೇರಿಯನ್ನು ಒಂದು ಕಮಿಟಿಯ ಮುಂದೆ ಕರೆದಿದ್ದರು. ಆ ವೈದ್ಯ ಸಮೂಹವನ್ನು ನೋಡಿ ಕಾವೇರಿ ಬೆವರಿದ್ದಳು. ತನ್ನನ್ನು ಪರೀಕ್ಷೆಗೆ ಗುರಿ ಮಾಡುವರೆಂದು ತಿಳಿದಾಗಿನಿಂದ ಕಾವೇರಿಯ ಚಿತ್ತ ಚಂಚಲವಾಗಿತ್ತು. ಆ ಪರೀಕ್ಷೆಯಲ್ಲಿ ತಾನು ಸೋತರೆ, ಓ ದೇವರೇ, ಹಾಗಾಗದಿರಲಿ ಎಂದು ಕಾವೇರಿ ದೇವರಲ್ಲಿ ಮೊರೆಯಿಟ್ಟಳು. ಒಂದು ಪಕ್ಷ ಸೋತರೆ ತಾನು ಆಸ್ಪತ್ರೆಯಲ್ಲಿಯೇ ಎಷ್ಟು ದಿನಗಳನ್ನು ಕಳೆಯಬೇಕಾಗುವುದೋ? ಆಸ್ಪತ್ರೆಯ ಜೀವನ ಅವಳಿಗೆ ಬೇಸರ ತರಿಸಿತ್ತು. ತನ್ನ ಅಭಿರುಚಿಗೆ ತಕ್ಕಂತೆ ಅಪಾರ ಹಣ ಖರ್ಚು ಮಾಡಿ ಕಟ್ಟಿಸಿಕೊಂಡಿರುವ ಚಂದ್ರಹಾಸವೆಲ್ಲಿ? ಮನೋರೋಗಿಗಳ ಆಸ್ಪತ್ರೆಯಲ್ಲಿ ಹಾಕಿ ಕಟ್ಟಿಸಿದ ಕನಸಿನ ಮನೆಯದು. ಕಾವೇರಿಯ ಅಭಿರುಚಿಯಲ್ಲಿ ಸತೀಶನಿಗೆ ಅಪಾರ ನಂಬಿಕೆ ಇತ್ತು. ಆದುದರಿಂದ ಅವನು ಮನೆಯನ್ನು ಕಟ್ಟಿಸುವ ಅಧಿಕಾರವನ್ನು ಹೆಂಡತಿಗೆ ಸಂಪೂರ್ಣವಾಗಿ ಬಿಟ್ಟುಕೊಟ್ಟಿದ್ದ. ಅವಳು ಕೇಳಿದಾಗ ಕೇಳಿದಷ್ಟು ದುಡ್ಡು ಕೊಡುವುದು ಮಾತ್ರ ಅವನ ಕೆಲಸವಾಗಿತ್ತು. ಬದುಕಿನಲ್ಲಿ ಕಾವೇರಿಗಿದ್ದ ಆಸಕ್ತಿಗೆ ಮಿತಿಯಿರಲಿಲ್ಲ. ಚಂದ್ರಹಾಸದ ಯೋಜನೆ 5-6 ವರ್ಷಗಳ ಹಿಂದಿನದು. ಆ ಅವಧಿಯಲ್ಲಿ ಮೈಸೂರು ನಗರದಲ್ಲಿ ಕಟ್ಟಿದ ಪ್ರತಿಯೊಂದು ಹೊಸ ಮನೆಯನ್ನು ಕಾವೇರಿ ಅವರು ಪರಿಚಯದವರಾಗಲಿ ಪರಿಚಯವಿಲ್ಲದಿರಲಿ ಹೋಗಿ ನೋಡಿಕೊಂಡು ಬರುತ್ತಿದ್ದಳು. ಅಮೆರಿಕ, ಇಂಗ್ಲೆಂಡಿನಿಂದ ಹೊರಡುತ್ತಿದ್ದ ಮಾಸಪತ್ರಿಕೆಗಳನ್ನು ತರಿಸಿ ಮನೆಯನ್ನು ಹೇಗೆ ಅಲಂಕರಿಸುವುದೆಂದು ತಿಳಿಯುತ್ತಿದ್ದಳು. ತಮ್ಮ ಮನೆಯ ಸಮೀಪದಲ್ಲಿಯೇ ಇದ್ದ ಜಪಾನಿ ಯುವತಿಯೊಬ್ಬಳಿಂದ ಹೂವುಗಳನ್ನು ಜೋಡಿಸಿ ಹೂದಾನಿಗಳಲ್ಲಿ ಬೇಗ ಬಾಡದೆ ಇರುವ ರೀತಿಯನ್ನು ಕಾವೇರಿ ಕಲಿತುಕೊಂಡಳು. ಬಾಗಿಲಿಗೆ ಕಿಟಕಿಗೆ ತೆರೆಗಳು, ಸೋಫಾ ಕುರ್ಚಿಗಳಿಗೆ ಕಸೂತಿಯ ಗೌಸುಗಳು ಮನೆಯೊಡತಿಯಿಂದ ತಯಾರಾದವು. ಮನೆಯ ಪ್ಲಾನು ಕಾವೇರಿಯದು. ಅಶೋಕ ಕಾವೇರಿಯ ಉದರದಲ್ಲಿದ್ದಾಗ ಮನೆಗೆ ಅಸ್ತಿಭಾರ ಹಾಕಿದ ಸತೀಶ. ಮಗ ಸೊಸೆಯ ಯೋಜನೆ ಸುಂದರಮ್ಮನಿಗೆ ಸ್ವಲ್ಪವೂ ಹಿಡಿಸಿರಲಿಲ್ಲ. ತಾನು ತನ್ನ ಗಂಡ ಬಾಳಿ ಬದುಕಿದ ಮನೆಯಲ್ಲಿ ಆಕೆಗೆ ಅಪೂರ್ವ ಅಭಿಮಾನ. ಸುಂದರಮ್ಮ ಮದುವೆಯಾಗಿ ಹೊಸಿಲ ಬಳಿಯಿದ್ದ ಅಕ್ಕಿಯನ್ನು ಎಡವಿ ಮನೆಯೊಳಗೆ ಕಾಲಿರಿಸಿದ್ದು ಆ ಮನೆಯಲ್ಲಿ. ಆದರೆ ಆ ಮನೆ ಈಗಿನ ಕಾಲದವರಾದ ಸತೀಶ್ ಕಾವೇರಿಯರಿಗೆ ಹಿಡಿಸಿರಲಿಲ್ಲ. ಅವರಿಗೆ ಆಧುನಿಕ ರೀತಿ ನೀತಿಯಿಂದ ಕೂಡಿದ ಭವ್ಯ ಬಂಗಲೆ ಬೇಕಾಗಿತ್ತು. ತಂದೆ ಕಟ್ಟಿಸಿದ್ದ ಹಳೆಯ ಕಾಲದ ಮನೆ ಅವನಿಗೆ ಪ್ರಿಯವಾಗಿರಲಿಲ್ಲ. ಹಿಂದಿನ ಕಾಲದಲ್ಲಿ ಕಟ್ಟಿದ ಮನೆ ಬಿಗಿಯಾಗಿಯೇ ಇದೆ, ಅದನ್ನು ಮಾರೋಣ ಎಂದರೆ ಏನು? ಸಾಲದುದಕ್ಕೆ ಬಸುರಿಯರಿದಾಗ ಮನೆಗೆ ಅಸ್ತಿಭಾರ ಹಾಕೋಣ ಎಂದರೆ ಏನು ಎಂದು ಸುಂದರಮ್ಮ ಬಾಯಿಬಿಟ್ಟು ತಮ್ಮ ಅಸಮಾಧಾನ ಸೂಚಿಸಿದ್ದರೂ ಮಗ ಸೊಸೆ ಅವರ ಮಾತನ್ನು ಗಮನಿಸಿರಲಿಲ್ಲ. ಮನೆ ಸೌಕರ್ಯವಾಗಿದ್ದರೆ ಸಾಲದು. ಸೌಂದರ್ಯ ಸೌಕರ್ಯ ಎರಡೂ ಕೂಡಿ ಬಂದಾಗ ಮನೆ ಸ್ವರ್ಗವೇ ಸರಿ. ಬೇಕಾದರೆ ಮನೇನ ನಿನ್ನ ಹೆಸರಿನಲ್ಲಿ ಕಟ್ಟಿಸಿದರಾಯಿತು. ಆಗ ನಿನ್ನ ಸೊಸೆಗೂ ಮೊಮ್ಮಗಳಿಗೂ ಏನು ಕೆಟ್ಟದಾಗುವುದಿಲ್ಲ ಎಂದು ಸತೀಶ ತಾಯಿಗೆ ಸಮಾಧಾನ ಹೇಳಿದ್ದ. ಅಶೋಕ ಹುಟ್ಟುವ ಗಳಿಗೆಯವರೆವಿಗೂ ಕಾವೇರಿ ಪ್ರತಿದಿನ ಬೆಳಗ್ಗೆ ಸಂಜೆ ಯಾವಾಗ ಮನಸ್ಸು ಬಂದರೂ ಸರಿ ಸೈಟಿನ ಬಳಿ ಹೋಗಿ ತಾನೇ ಸ್ವತಃ ಎಲ್ಲವನ್ನೂ ನೋಡಿ ಕಾಂಟ್ರಾಕ್ಟರೊಡನೆ ಚರ್ಚೆ ನಡೆಸಿ ಬರುತ್ತಿದ್ದಳು. ನೀವು ಕಿಟಕಿ ಬಾಗಿಲಿಗೆ ತಂದಿರುವ ಚಿಲುಕ ಚೆನ್ನಾಗಿಲ್ಲ, ಹಿತ್ತಾಳೆಯ ಚಿಲುಕ ಬೇಡ, ಸ್ಟೀಲಿನದನ್ನು ನಾನು ತರಿಸುತ್ತೇನೆ. ಇಟ್ಟಿಗೆಯನ್ನು ನೀರಿನಲ್ಲಿ ನೆನೆಸಿರುವುದು ಸಾಲದು. ಗೋಡೆಯಲ್ಲೇ 3 ವಾರ್ಡ್ರೋಬ್ ಮಾಡಿ. ಕರಿಮರದ ಬಾಗಿಲು ಕನ್ನಡಿ ನಾನು ತರಿಸುತ್ತೇನೆ. ಮನೆಯ ಬಗ್ಗೆ ಕಾವೇರಿಗಿದ್ದ ತಿಳುವಳಿಕೆ ನೋಡಿ ಒಮ್ಮೊಮ್ಮೆ ಕಾಂಟ್ರಾಕ್ಟರ್ ಸಹ ಅಚ್ಚರಿ ಪಡುತ್ತಿದ್ದ. ಆಧುನಿಕ ರೀತಿಯ ಮನೆಯಲ್ಲಿ ವಿದ್ಯುತ್ ಶಕ್ತಿಯ ಉಪಕರಣಗಳು ಪ್ರವೇಶ ಮಾಡಿದವು. ಒಂದು ಸ್ವಿಚ್ ಒತ್ತಿದರೆ ಒಲೆ ಹೊತ್ತಿಕೊಳ್ಳುತ್ತಿತ್ತು. ಪ್ರತಿಯೊಂದು ರೂಮಿನಲ್ಲೂ ಸೀಲಿಂಗ್ ಫ್ಯಾನುಗಳು ಗರಗರನೆ ತಿರುಗಿ ತನ್ನ ಕೆಳಗೆ ಬಂದವರನ್ನು ತಂಪುಗೊಳಿಸುತ್ತಿದ್ದವು. ಸುಂದರಮ್ಮನವರ ಕೋಣೆಯ ವಿಷಯದಲ್ಲೂ ಕಾವೇರಿ ಅತ್ಯಂತ ಆಸಕ್ತಿ ವಹಿಸಿದ್ದಳು. ಮಂಚದ ಮೇಲೆ ಕುಳಿತಂತೆಯೇ ಆಕೆ ರೂಮಿನ ದೀಪ ಹತ್ತಿಸಿ ಆರಿಸಬಹುದಾಗಿತ್ತು. ರೂಮಿನಲ್ಲಿ ಅವರ ಯಜಮಾನರ ಹಾಗೂ ದೇವರ ಪಟಗಳನ್ನು ಕಾವೇರಿ ಹಾಕಿಸಿದ್ದಳು.
ಮನೆಯ ಅಚ್ಚುಕಟ್ಟಿನ ವಿಷಯದಲ್ಲಿ ಕಾವೇರಿ ವಹಿಸಿದ್ದ ಆಸ್ತೆ ಸೊಗಸು ನೋಡಿ ಸುಂದರಮ್ಮನವರು ಸೊಸೆಯ ಯತ್ನವನ್ನು ತಾವು ಮೊದಲು ವಿರೋಧಿಸಿದ್ದು ತಪ್ಪಾಯಿತೇನೋ ಎಂದುಕೊಂಡರು. ಬದುಕಿನಲ್ಲಿ ಕಾವೇರಿಗಿದ್ದ ಆಸಕ್ತಿಯಾದರೂ ಎಂತಹುದು? ಯಾವ ಅಳತೆಗೋಲಿನಿಂದಲೂ ಯಾರೂ ಅವಳ ಆಸಕ್ತಿಯ ಆಳವನ್ನು ಅಳೆಯದವರಾಗಿದ್ದರು. ಪ್ರತಿಯೊಂದೂ ಉತ್ತಮವಾದುದೇ ಅವಳಿಗೆ ಬೇಕಾಗಿತ್ತು. ಎರಡನೇ ದರ್ಜೆಗೆ ಸೇರಿದ ಯಾವ ವಸ್ತುವನ್ನು ಅವಳು ಕಣ್ಣೆತ್ತಿಯೂ ನೋಡುತ್ತಿರಲಿಲ್ಲ. ಸುಂದರವಾದ ಶ್ರೀಮಂತ ದೇಹಕ್ಕೆ ತಕ್ಕ ಅಲಂಕಾರ, ಪೂರ್ಣಿಮೆಯ ಚಂದ್ರನಿಗೆ ತಕ್ಕ ಹಾಸ, ಮನೆಯ ಸುತ್ತಲೂ ಮನೆಯೊಡತಿ ಉತ್ತಮ ಅಭಿರುಚಿಗೆ ತಕ್ಕಂತೆ ತೋಟವನ್ನು ನಿರ್ಮಿಸಿದಳು. ಮನೆಯ ಹಿಂಭಾಗದಲ್ಲಿ ತರಕಾರಿಯ ತೋಟ ಹಸಿರುಕಾಯಿಗಳಿಂದ ಚಿಗುರೊಡೆದರೆ ಮನೆಯ ಮುಂಭಾಗದಲ್ಲಿ ಮಲ್ಲಿಗೆ, ಜಾಜಿ, ಗುಲಾಬಿ, ಸಂಪಿಗೆ ಗಿಡಗಳು ಅತಿಥಿಗಳನ್ನು ತಮ್ಮ ಸುವಾಸನೆ ಸೌಂದರ್ಯದಿಂದ ಸ್ವಾಗತಿಸುತ್ತಿದ್ದವು. ಮಲ್ಲಿಗೆ ಮೈತುಂಬ ಹೂವಿನೊಡನೆ ತೊಟ್ಟು ನೆಲಕ್ಕೆ ಚೆಲ್ಲಾಡಿದರೂ ಕಾವೇರಿ ಗಿಡದಿಂದ ಒಂದು ಹೂ ಕೀಳುತ್ತಿರಲಿಲ್ಲ. ಹೂವು ಗಿಡದಲ್ಲಿದ್ದರೆ ಚೆಂದ, ಕಿತ್ತು ಮುಡಿದರೆ 2 ನಿಮಿಷಗಳಲ್ಲಿ ಬಾಡಿ ಹೋಗುತ್ತದೆ, ಅದೇನು ಸೊಗಸು ಎಂದವಳ ಅಭಿಪ್ರಾಯ. ಅಶೋಕ ಹುಟ್ಟುವ ವೇಳೆಗೆ ಹೊಸಮನೆ ಸಿದ್ಧವಾಗಿತ್ತು. ಆದರೂ ಅವನು ಹುಟ್ಟಿದ 1 ತಿಂಗಳ ನಂತರ ಕಾವೇರಿ, ಸತೀಶ ಗೃಹ ಪ್ರವೇಶ ಮಾಡಿದರು. ತಿಂಗಳ ಬಾಣಂತಿ ಕಾವೇರಿ ನಸು ಹಳದಿ ಬಣ್ಣದ ಕಸೂತಿ ಕೆಲಸ ಮಾಡಿದ್ದ ಶಾಲನ್ನು ಹೊದ್ದು, ಕಾಲಿನಲ್ಲಿ ಜರಿಯ ಕೆಲಸ ಮಾಡಿದ್ದ ಸ್ಲಿಪ್ಪರು ಮೆಟ್ಟಿ, ಕಣ್ಣು ತುಂಬಾ ಕಾಡಿಗೆ ಬಳಿದು, ತಾಂಬೂಲ ರಾಗದಿಂದ ಕೆಂಪೇರಿದ್ದ ತುಟಿಗಳನ್ನು ಅರಳಿಸಿ ಆಹ್ವಾನಿತರನ್ನು ಸ್ವಾಗತಿಸಿದ್ದಳು. ಆರೈಕೆ ಹಿಗ್ಗಿನಿಂದಾಗಿ ಮೊದಲೇ ಚಂಪದ ಕಾವೇರಿ ಈಗ ಮತ್ತೂ ರೂಪಸಿಯಾಗಿದ್ದಳು. ಬಂದವರೆಲ್ಲ ಕಾವೇರಿಯನ್ನು ಅವಳ ಅಭಿರುಚಿಯನ್ನು ಮುಕ್ತಕಂಠದಿಂದ ಹೊಗಳಿ ಹೋದರು. ಅವಳ ಅದೃಷ್ಟ ಪುಣ್ಯವನ್ನು ನೋಡಿ ಕರುಬಿದವರು ಬಹು ಮಂದಿ. ಸತೀಶ, ಅರವಿಂದ, ಅಶೋಕ, ಚಂದ್ರಹಾಸದಂತಹ ಮನೆ ಕಾವೇರಿಗೆ ಜೀವನದಲ್ಲಿ ಯಾವ ಕೊರತೆಯಿದ್ದಿತು? ಅವಳಿಗಿದ್ದ ಕೊರತೆ ಒಂದೇ, ಅಶೋಕ ಹೆಣ್ಣು ಮಗುವಾಗಲಿಲ್ಲವಲ್ಲ ಎಂದು. ಕಾರು ಗಕ್ಕನೆ ಹಿಂತಿರುಗಿದಾಗ ಚಂದ್ರಹಾಸ ಅವಳ ಕಣ್ಣಿನಿಂದ ಮರೆಯಾಯಿತು. ಕಾವೇರಿ ಕಣ್ಣು ದೊಡ್ಡದಾಗಿ ಬಿಟ್ಟು ಮುಂದೆ ಕುಳಿತು ಕಾರು ನಡೆಸುತ್ತಿದ್ದ ಸತೀಶನನ್ನು ನೋಡಿದಳು. ಅದೇಕೋ ಅವಳಿಗೆ ಸತೀಶ ಬದಲಾಯಿಸಿದ್ದಾನೆ ಎನಿಸಿತು. ತನ್ನನ್ನು ನೋಡಿದೊಡನೆ ಪ್ರೇಮದ ಮತ್ತಿನಿಂದ ಅವನ ಕಣ್ಣುಗಳು ಹೊಳಪೇರಬಹುದು ಎಂದು ಅವಳು ಭಾವಿಸಿದ್ದಳು. ಮೊದಲನೆಯ ಬಾರಿ ಗಂಡನ ಮನೆಗೆ ಹೊರಟಿರುವ ನವವಧುವಿನ ಉತ್ಸಾಹದಿಂದ ಅವಳು ಚಡಪಡಿಸುತ್ತಿದ್ದಳು. ತನ್ನಲ್ಲಿರುವ ಉತ್ಸಾಹವನ್ನೇ ಸತೀಶನಲ್ಲಿಯೂ ಅವಳು ಕಾಣಲು ಬಯಸಿದ್ದಳು. ಆದರೆ ಸತೀಶ್ ಆರಿಹೋದ ಕೆಂಡದಂತೆ ತಣ್ಣಗಾಗಿದ್ದ. ಬಹುಶಃ ಪ್ರಯಾಣದ ಆಯಾಸವಿರಬೇಕು ಎಂದುಕೊಂಡಿದ್ದಳು ಕಾವೇರಿ. ದೊಡ್ಡ ಡಾಕ್ಟರನ್ನು ಕಾಣಲು ಹೋದ ಸತೀಶ ಹಿಂತಿರುಗಿ ಬರುವುದು ಅರ್ಧ ಗಂಟೆಯಾಯಿತು. ಕಾವೇರಿ ಮುಳ್ಳಿನ ಮೇಲೆ ಕುಳಿತವಳಂತೆ ಚಡಪಡಿಸಿದಳು. ಕೊನೆಗೆ ಕುಳಿತಲ್ಲಿ ಕುಳಿತಿರಲಾರದೆ ಅವಳು ಎದ್ದು ಸತೀಶನನ್ನು ಹುಡುಕಿಕೊಂಡು ಹೊರಟಳು. ಡಾಕ್ಟರಿನ ರೂಮಿನ ಬಾಗಿಲಿನಲ್ಲಿ ಸತೀಶ ಸುಮ್ಮನೆ ನಿಂತಿದ್ದ. ಒಳಗೆ ಡಾಕ್ಟರು ಬೇರೆ ಯಾರೊಡನೆಯೋ ಮಾತನಾಡುತ್ತಿರುವಂತೆ ತೋರಿತು. ಸತೀಶ ವ್ಯರ್ಥವಾಗಿ ರೂಮಿನ ಬಾಗಿಲಿನಲ್ಲಿ ಕಾದು ನಿಲ್ಲುವ ಬದಲು ತನ್ನೊಡನೆ ಮಾತನಾಡುತ್ತಾ ಕುಳಿತುಕೊಳ್ಳಬಾರದಾಗಿತ್ತೆ ಎಂದು ಕಾವೇರಿಗೆ ಎನಿಸದಿರಲಿಲ್ಲ. ಸತೀಶ ಸುತ್ತಲಿನ ಪ್ರಪಂಚವನ್ನು ಮರೆತು ತನ್ನ ಯೋಚನೆಯಲ್ಲಿ ಮುಳುಗಿದ್ದ. ಕಾವೇರಿ ಅವನಿಗೆ ತೀರ ಹತ್ತಿರ ಬರುವವರೆವಿಗೆ ಅವನು ಅವಳನ್ನು ಗಮನಿಸಿರಲಿಲ್ಲ. ಅವಳ ನೀಲಿ ಸೀರೆಯಂಚು ತನ್ನ ಮುಂದೆ ನೆಲದ ಮೇಲೆ ಹರಡಿದಾಗ ತಲೆ ಎತ್ತಿ ಸತೀಶ ಕಾವೇರಿಯನ್ನು ನೋಡಿ ಚಕಿತನಾಗಿ ಕೇಳಿದ. ನೀನು ಯಾಕೆ ಬಂದೆ? ನೀವು ಎಷ್ಟು ಹೊತ್ತಾದರೂ ಯಾಕೆ ಬರಲಿಲ್ಲವೋ ನೋಡಿಕೊಂಡು ಹೋಗೋಣ ಅಂತ ಬಂದೆ, ಕಾವೇರಿ ತಪ್ಪು ಮಾಡಿದವಳಂತೆ ಹೇಳಿದಳು. ಡಾಕ್ಟರು ಯಾರ ಕೈಲೋ ಮಾತನಾಡುತ್ತಿದ್ದಾರೆ. ನೀನು ಹೋಗು, ನಾನು ಮಾತನಾಡಿಕೊಂಡು ಬದ್ದೀನಿ. ಕಾವೇರಿ 2 ಕ್ಷಣ ಅನುಮಾನಿಸಿ ಸತೀಶನ ಮುಖ ನೋಡುತ್ತಾ ನಿಂತಳು. ಆದರೆ ಅಷ್ಟು ಮಾತನಾಡಿದವನೇ ಸತೀಶ ಕಾವೇರಿಯ ಇರವನ್ನೇ ಮರೆತು ತನ್ನ ಯೋಚನೆಯಲ್ಲಿ ಮೈ ಮರೆತಿದ್ದೆ. ಕಾವೇರಿ ನಿರುಪಾಯಳಾಗಿ ಹಿಂತಿರುಗಿದಳು. 1 ಗಂಟೆಯ ನಂತರ ಸತೀಶ ಬಳಲಿದವನಂತೆ ಕಾಲುಗಳನ್ನು ಎಳೆದು ಹಾಕುತ್ತಾ ಕಾವೇರಿಯ ಬಳಿಗೆ ಬಂದ. ಹೊರಡೋಣವೇ? ಕಾವೇರಿ ಉತ್ಸುಕತೆಯಿಂದ ಕೇಳಿದಳು. ಮನೆಗೆ ಹೋಗುವ ಆತುರ ಗಮನಿಸಿದ ಸತೀಶ ಹೂನ್ ಎಂದ. ಯಾಕೆ ಅನುಮಾನಿಸುತ್ತೀರಿ? ಎಲ್ಲರಿಗೂ ಹೇಳಿಯಾಯಿತೆ. ಹೂನ್, ಸರಿ ಹೊರಡೋಣ ಎಂದವನೇ ಸತೀಶ ಬಾಗಿ ಕಾವೇರಿಯ ಬಳಿಯಿದ್ದ 1-2 ಚೀಲಗಳನ್ನು ತೆಗೆದುಕೊಂಡು ಹೊರಟು ಹೋದ. ಸೆರೆಮನೆಯಿಂದ ಬಿಡುಗಡೆ ಹೊಂದಿದ ಖೈದಿಯಂತೆ ಹಿಗ್ಗುತ್ತಾ ಕಾವೇರಿ ಗಂಡನನ್ನು ಹಿಂಬಾಲಿಸಿದಳು. ಸತೀಶ ಕಾರಿನ ಮುಂಬಾಗಿಲನ್ನು ತೆರೆದು ಕೈಲಿದ್ದ ಚೀಲಗಳನ್ನು ಸೀಟಿನ ಮೇಲಿರಿಸಿ ಕಾರಿನ ಹಿಂಬಾಗಿಲನ್ನು ತೆರೆದು ಕಾವೇರಿಗೆ ಹತ್ತು ಎಂದ. ತಾನು ಸತೀಶನ ಪಕ್ಕದಲ್ಲಿಯೇ ಕುಳಿತಿದ್ದರಾಗಿತ್ತು ಎಂದು ಕಾವೇರಿಗೆ ಅನಿಸಿತು. ಅವಳ ಮನಸ್ಸನ್ನು ಓದಿದವನಂತೆ ಸತೀಶ ಹೇಳಿದ, ಮಳೆ ಬರುವ ಹಾಗಿದೆ. ಮುಂದೆ ಕುಳಿತರೆ ಎರಚಲು ಹೊಡೆಯುತ್ತದೆ. ಹಿಂದೆ ಕುಳಿತುಕೊಳ್ಳುವುದೇ ವಾಸಿ. ಕಾವೇರಿ ಆಕಾಶದ ಕಡೆ ನೋಡಿ ಹೌದು ಎಂದಳು. ಕಾರು ಹೊರಟಿತು. ಸತೀಶ ತನ್ನ ಗೆಳೆಯನೊಬ್ಬನ ಮನೆಯ ಮುಂದೆ ಕಾರು ನಿಲ್ಲಿಸಿ ಕೆಳಗಿಳಿದ. ಸತೀಶನ ಗೆಳೆಯನ ಹೆಂಡತಿ ಕಾವೇರಿಯ ಪರಿಚಯದವಳಾದುದರಿಂದ ಕಾವೇರಿಯು ಕೆಳಗಿಳಿಯಲು ಪ್ರಯತ್ನಿಸಿದಳು. ನೀನು ಬೇಡ ಕಾವೇರಿ,
ಕಾರಿನಲ್ಲಿಯೇ ಇರು. ಕಾರಿನಲ್ಲಿ ಚೀಲಗಳಿವೆ, ಆಮೇಲೆ ಕಳೆದು ಹೋದರೆ ಕಷ್ಟ ಎಂದ ಸತೀಶ. ಕಾವೇರಿಯ ಕಾಲು ತಡೆಯಿತು. ಕಾರನ್ನು ಲಾಕ್ ಮಾಡಿದರಾಗದೆ. 5 ನಿಮಿಷ ಬಂದು ಬಿಡ್ತೀನಿ ಎಂದವನೇ ಸತೀಶ ಹೊರಟು ಹೋದ. ತಾವಿಬ್ಬರೂ ರಜಾದಿನಗಳಲ್ಲಿ ಗೆಳೆಯ ಗೆಳತಿಯರ ಮನೆಗೆ ಭೇಟಿ ಕೊಡುತ್ತಿದ್ದುದನ್ನು ಕಾವೇರಿ ನೆನೆದಳು. ಸತೀಶನಿಗೆ ಭಾನುವಾರ ಹಾಗೂ 2ನೆಯ ಶನಿವಾರ ರಜೆ ಇರುತ್ತಿತ್ತು. ಈ ದಿನಗಳಲ್ಲಿ ದಂಪತಿಗಳು ತಪ್ಪದೇ ಗೆಳೆಯರ ಮನೆಗೆ ಹೋಗಿ ಬರುತ್ತಿದ್ದರು. ಇಲ್ಲವೇ ಗೆಳೆಯರನ್ನು ತಮ್ಮಲ್ಲಿಗೆ ಬರಮಾಡಿಕೊಂಡು ಸ್ವಾಗತಿಸಿ ಸತ್ಕರಿಸುತ್ತಿದ್ದರು. ಕಾವೇರಿ ಒಳ್ಳೆಯ ಅತಿಥಿಯಳು. ಸತೀಶನ ಗೆಳೆಯರು ಆಕೆಯನ್ನು ಪರ್ಫೆಕ್ಟ್ ಹಾಸ್ಟೆಸ್ ಎನ್ನುತ್ತಿದ್ದರು. ಸತೀಶನ ಗೆಳೆಯರ ಅಭಿರುಚಿಯನ್ನು ಕಾವೇರಿ ಚೆನ್ನಾಗಿ ಅರಿತುಕೊಂಡಿದ್ದಳು. ಮಲ್ಲೋತ್ರ ದಂಪತಿಗಳಿಗೆ ಚಪಾತಿ, ಹೆಸರುಬೇಳೆ ತೊವ್ವ, ಮಾವಿನ ಹಣ್ಣಿನ ಸೀಕರಣೆ ಪ್ರಿಯವೆಂಬುದು ಕಾವೇರಿಗೆ ತಿಳಿದಿತ್ತು. ಆ ದಂಪತಿಗಳು ಮನೆಗೆ ಬಂದಾಗ ಅವರಿಗೆ ಪ್ರಿಯವಾದ ತಿನಿಸುಗಳಿಂದ ಕಾವೇರಿ ಅವರನ್ನು ಸತ್ಕರಿಸುತ್ತಿದ್ದಳು. ಬಾಲಾಜಿ ದಂಪತಿಗಳಿಗೆ ಸಿಹಿಯೆಂದರೆ ಆಗುತ್ತಿರಲಿಲ್ಲ. ಕುಡಿಯುವ ಕಾಫಿಯನ್ನು ಸಹಿತ ಅವರು ಸಕ್ಕರೆಯಿಂದ ದೂರವಿರಿಸುತ್ತಿದ್ದರು. ಬ್ರಹ್ಮಚಾರಿ ಗೆಳೆಯ ತಾಂಡವಮೂರ್ತಿಗೆ ಸಿಹಿ ತಿಂಡಿ ಎಂದರೆ ಪ್ರಾಣ. ಮನೆಯಲ್ಲಿ ಏನೂ ತಿಂಡಿ ಇಲ್ಲದಿದ್ದರೆ ಒಂದು ತಟ್ಟೆಯಲ್ಲಿ ಸ್ವಲ್ಪ ಸಕ್ಕರೆಯನ್ನಿರಿಸಿಕೊಟ್ಟರೂ ನೀವು ತೃಪ್ತರಾಗಿ ಬಿಡುತ್ತೀರಿ ಎಂದು ಕಾವೇರಿ ಆಗಾಗ್ಗೆ ಆತನನ್ನು ಗೇಲಿ ಮಾಡುತ್ತಿದ್ದಳು. ಕಾವೇರಿ ಇಲ್ಲದೆ ಸತೀಶ ಮನೆಯಿಂದ ಹೊರಗೆ ಹೊರಡುತ್ತಲೇ ಇರಲಿಲ್ಲ. ಆಫೀಸಿಗೆ ಹೊರಡುವಾಗಲಂತೂ ವಿಧಿಯಿರಲಿಲ್ಲ. ಆಗ ಅವನಿಗೆ ಕಾವೇರಿಯನ್ನು ಕರೆದೊಯ್ಯುವುದು ಸಾಧ್ಯವಿರಲಿಲ್ಲ. ಗೆಳೆಯರ ಮನೆ, ಸಿನಿಮಾ, ಕೂಟಗಳು, ಕ್ಲಬ್ಬು, ಪ್ರತಿಯೊಂದು ಕಡೆಗೂ ಕಾವೇರಿಯನ್ನು ಕರೆದೊಯ್ಯುತ್ತಿದ್ದ. ನಿಮ್ಮ ಮಿಸೆಸ್ ಇದ್ದರೆ ಪಾರ್ಟಿಗೆ ಕಳೆಯಿರುತ್ತದೆ. ಅವರೇ ಪಾರ್ಟಿಯ ಜೀವಾಳ ಎಂದು ಸತೀಶನ ಗೆಳೆಯರು ಕಾವೇರಿಯ ಬಗ್ಗೆ ಹೇಳುತ್ತಿದ್ದರು. ಆಗ ಸತೀಶನಿಗಾಗುತ್ತಿದ್ದ ಹೆಮ್ಮೆಯಾದರೂ ಎಷ್ಟು. ಕಾವೇರಿ ದಿನ ತುಂಬಿದ ಬಸುರಿಯಾದಾಗ ಸಹಿತ ಸತೀಶ ಕಾವೇರಿಯನ್ನು ಬಿಟ್ಟು ಎಲ್ಲಿಗೂ ಹೋಗುತ್ತಿರಲಿಲ್ಲ. ಕಾವೇರಿಯೇ ಒಮ್ಮೊಮ್ಮೆ ಹೊರಗೆ ಹೊರಡಲು ನಾಚಿದ್ದು ಉಂಟು. ಇದೇನು ಚಂದ ಬಿಡಿ. ಬಾಲಾಜಿ ದಂಪತಿಗಳ ಮನೆಯ ಪಾರ್ಟಿಗೆ ನಾನು ಬರದಿದ್ದರೂ ಆಯಿತು. ಒಂದು ಪಕ್ಷ ಅಲ್ಲಿಯೇ ನೋವು ಹತ್ತಿದರೋ ಹಾಗಿಂದ ಹಾಗೆ ಆಸ್ಪತ್ರೆಗೆ ಕರೆದುಕೊಂಡು ಹೋಗ್ತೀನಿ ಎಂದು ಸತೀಶ ಉತ್ತರ ಕೊಡುತ್ತಿದ್ದ. ದಿನವಾದ ಹುಡುಗಿಯನ್ನು ಯಾಕೆ ಜೊತೆಯಲ್ಲಿ ಎಳೆದಾಡುತ್ತೀಯ? ಹೊರಗೆ ಬರಲು ಅವಳು ಸಂಕೋಚಪಟ್ಟುಕೊಳ್ಳುತ್ತಾಳೆ. ಯಾಕೋ ನಿನ್ನದು ಅತಿಯಾಯಿತು ಎಂದು ಸುಂದರಮ್ಮನವರು ಬೇಸರದಿಂದ ಮಗನಿಗೆ ಹೇಳಿದರು. ನನಗೆ ಒಬ್ಬನಿಗೆ ಎಲ್ಲಿಗೆ ಹೋಗೋಕು ಬೇಜಾರಮ್ಮ. ಕಾವೇರಿ ಜೊತೆಯಲ್ಲಿ ಬರದಿದ್ದರೆ ನನಗೆ ಎಲ್ಲಿಗೆ ಹೋಗಬೇಕೆಂದು ಎನಿಸುವುದಿಲ್ಲ. ಆಮೇಲೆ 3 ತಿಂಗಳಂತೂ ಅವಳು ಬರುವ ಹಾಗಿಲ್ಲ. ಈಗಲೇ ಸುತ್ತಾಡಿ ಬಿಡುತ್ತೇನೆ ಎಂದಿದ್ದ ಸತೀಶ. ಆಗ ವಿಧಿಯಿಲ್ಲದೆ ಮೈ ಮೇಲೆ ಒಂದು ತೆಳುವಾದ ಶಾಲನ್ನೋ ಅಥವಾ ಕೋಟನ್ನೋ ತೊಟ್ಟು ಕಾವೇರಿ ಗಂಡನೊಡನೆ ಹೊರಡುತ್ತಿದ್ದಳು. ಕಾವೇರಿ ಎಲ್ಲಿದ್ದರೆ ಅಲ್ಲಿ ಮಾತು, ಕತೆ, ನಗು, ಸರಸಕ್ಕೆ ಕಡಿಮೆ ಇರಲಿಲ್ಲ. ಅವಳು ಎಲ್ಲಿದ್ದರೂ ಅವಳ ಸುತ್ತ ಒಂದು ಗುಂಪು ಇರುತ್ತಿತ್ತು. ತನ್ನ ಮಾತುಗಾರಿಕೆ, ಚೆಲುವು, ಗುಣಗಳಿಂದ ಕಾವೇರಿ ಎಲ್ಲರನ್ನೂ ಆಕರ್ಷಿಸಿದ್ದಳು. ಅವಳ ಬಣ್ಣ ನೋಡಿ ಬಾಯಿ ಬಿಡುತ್ತವೆ ಈ ಗಂಡಸರು ಎಂದು ನಂಜಿನ ಮಾತನ್ನಾಡಿದಳು ಸರಸ್ವತಿ. ಬಣ್ಣ ಅಷ್ಟರಲ್ಲಿಯೇ ಇದೆ. ಅವಳ ಅಲಂಕಾರ ನೋಡಿ ಬೆರಗಾಗಿವೆ. ಯಾವ ಸಿನಿಮಾ ನಟಿಯೂ ಅವಳಂತೆ ಅಲಂಕರಿಸಿಕೊಳ್ಳಲಾರಳು ಎಂದಳು ವಿಮಲಾ. ಸರಸ್ವತಿ, ವಿಮಲಾ ಸತೀಶನ ಆಫೀಸಿನಲ್ಲಿಯೇ ಕೆಲಸ ಮಾಡುತ್ತಿದ್ದ ಕನೆಯರು. ಅವರಿಗೆ 25 ವರ್ಷಗಳಾಗಿದ್ದರೂ ಇನ್ನೂ ಮದುವೆಯಾಗಿರಲಿಲ್ಲ. ಯಾವ ರೀತಿಯಿಂದಲೂ ಅವರು ಕಾವೇರಿಯೊಡನೆ ಸರಿಗಟ್ಟಿ ನಿಲ್ಲಲಾರದವರಾಗಿದ್ದರು. ವಿಮಲೆಯಂತೂ ಸತೀಶನ ಹುಚ್ಚು ಹಚ್ಚಿಸಿಕೊಂಡಿದ್ದಳು. ಆತನ ನಿಲುವು, ರೂಪ, ಮಾತುಗಾರಿಕೆಯನ್ನು ಪ್ರತಿದಿನವೂ ಕೇಳಿ ನೋಡಿ ಅವಳು ಅವನಿಗಾಗಿ ಹಾತೊರೆಯುತ್ತಿದ್ದಳು. ಸತೀಶ ಮದುವೆಯಾದವನೆಂದು ಅವಳಿಗೆ ತಿಳಿದಿತ್ತು. ಸತೀಶನ ಹೆಂಡತಿ ರೂಪಸಿ ಎಂದು ತಿಳಿದಿತ್ತು. ಸತೀಶ ಹೆಂಡತಿಯನ್ನು ಅಪರಿಮಿತವಾಗಿ ಪ್ರೀತಿಸುತ್ತಾನೆಂಬುದು ಅವಳಿಗೆ ತಿಳಿದಿತ್ತು. ಆದರೂ ಅವಳಿಗೆ ಸತೀಶನ ಮೇಲಿನ ಹಂಬಲ ಹೋಗಿರಲಿಲ್ಲ. ಒಮ್ಮೆ ಅವನು ತನ್ನವನಾದರೆ ಅವನನ್ನು ತಾನು ಮದುವೆಯಾಗುವುದು ಈ ಜನ್ಮದಲ್ಲಿ ಅಸಾಧ್ಯ ಎಂದು ತಿಳಿದಿದ್ದರೂ ವಿಮಲಾ ತನ್ನ ಪ್ರಯತ್ನವನ್ನು ಬಿಟ್ಟುಕೊಟ್ಟಿರಲಿಲ್ಲ. ಸತೀಶನನ್ನು ಮದುವೆಯಾಗುವ ಆಸೆ ಅವಳಲ್ಲಿ ಎಂದೂ ಇರಲಿಲ್ಲ. ಆದರೂ ಅವನೊಡನೆ ಸ್ನೇಹ ಬೆಳೆಸಲು ವಿಮಲಾ ಹಗಲಿರುಳು ಪ್ರಯತ್ನಿಸುತ್ತಿದ್ದಳು. ವಿಮಲಳ ಹುಚ್ಚು ಎಲ್ಲರಿಗೂ ತಿಳಿದಿತ್ತು. ಅವಳಂತೆಯೇ ಅಲ್ಲಿ ಟೈಪಿಸ್ಟ್ ಆಗಿದ್ದವರು ಅವಳನ್ನು ಗೇಲಿ ಮಾಡಿ ರೇಗಿಸುತ್ತಿದ್ದರು. ಪ್ರಪಂಚವೇ ತನ್ನನ್ನು ಆಡಿಕೊಂಡು ನಕ್ಕರೂ ತಾನು ಒಂದಲ್ಲ ಒಂದು ದಿನ ಸತೀಶನನ್ನು ಹೊಂದಿಯೇ ತಿರಬೇಕೆಂದು ವಿಮಲಾ ಮನಸ್ಸಿನಲ್ಲಿ ನಿಶ್ಚಯ ಮಾಡಿದ್ದಳು. ಸಮಾಜ, ಕಟ್ಟು ಕಟ್ಟಳೆ ಎಲ್ಲವನ್ನೂ ಹರಿದೊಗೆದು ಅವಳು ಸತೀಶನ ಸಂಬಂಧ ಬೆಳೆಸಲು ತಯಾರಿದ್ದಳು. ಸತೀಶ ಬಂದನೆಂದರೆ ವಿಮಲಳ ಕೈಬೆರಳುಗಳು ತಡವರಿಸುತ್ತಿದ್ದವು. ಅವಳು ತನ್ನೆಲ್ಲಾ ಕೆಲಸವನ್ನು ಮರೆತು ದೀನನೋಟದಿಂದ ಅವನನ್ನೇ ನೋಡುತ್ತಿದ್ದಳು. ಏನು ಚೆಲುವ ಅವನು! ಅವನದೆಯ ಮೇಲೆ ತಲೆಯಿಟ್ಟು ಮಲಗುವಾಕೆ ಎಂತಹ ಪುಣ್ಯಶಾಲಿನಿ! ಚಿಗುರು ಮೀಸೆಯ ಕೆಳಗಿದ್ದ ತುಂಟ ತುಟಿಗಳಿಂದ ಮುತ್ತನ್ನು ಪಡೆಯುವಾಕೆಯ ಭಾಗ್ಯ ಎಷ್ಟು ಜನ್ಮದ್ದಿರಬೇಕು! ಅವಳದೆ ಕೋಮಲ, ಮಧುರ ಭಾವನೆಗಳಿಂದ ಬಿರಿದು ಹೋಗುತ್ತಿತ್ತು. ಒಂದೇ ಒಂದು ಬಾರಿ ಅವನು ತನ್ನವನಾದರೂ ಸಾಕು.
ವಿಮಲೆಗೆ ಸತೀಶನ ಗೀಳು ಹೆಚ್ಚಿದಷ್ಟು ಸತೀಶ್ ಅವಳಿಂದ ದೂರ ಸರಿಯುತ್ತಿದ್ದ. ಹೆಣ್ಣು ತಾನಾಗಿಯೇ ಅಪೇಕ್ಷೆ ಪಟ್ಟು ಮೈ ಮೇಲೆ ಬಿದ್ದು ಹೋದರೆ ಯಾವ ಗಂಡಸೂ ಜಿಗುಪ್ಪೆ ಪಡುವುದಿಲ್ಲ. ತನ್ನ ಸುತ್ತಲೂ ಹೊಂಗನಸಿನ ಬಲೆ ಹೆಣೆದುಕೊಂಡು ವಿಮಲ ಅದರ ನಡುವೆ ಬಂದಿಯಾದಳು. ಸತೀಶ ಮಾತ್ರ ನಿರ್ವಿಕಾರ ಚಿತ್ತನಾಗಿದ್ದ. ವಿಮಲ ಗೀಳು ತಿಳಿದರೂ ಒಮ್ಮೆಯಾದರೂ ಅವನಿಗೆ ಅವಳ ಮೇಲೆ ಬಯಕೆ ಉಂಟಾಗಲಿಲ್ಲ. ಕಾವೇರಿಯಂತಹ ಹೆಣ್ಣಿನೊಡನೆ ಸಂಸಾರ ಮಾಡಿದ ಮೇಲೆ ಸತೀಶ ವಿಮಲೆಯಂತಹ ಕೊಚ್ಚಿ ನೀರಿನ ಸಂಗಡ ಆಟವಾಡಲು ಬಯಸುವುದು ಸಾಧ್ಯವೇ? ಸತೀಶ ತನ್ನಿಂದ ದೂರ ಸರಿದಷ್ಟು ವಿಮಲ ಅವನಿಗಾಗಿ ಹೆಚ್ಚು ಹೆಚ್ಚು ಹಂಬಲಿಸುತ್ತಿದ್ದಳು. ಅವರನ್ನು ನೋಡುತ್ತಾ ನಿಂತರೆ ನನಗೆ ಪ್ರಪಂಚವೇ ಮರೆತು ಹೋಗುತ್ತದೆ ಕಣೆ ಸರಸು. ಮಾನ ಮರ್ಯಾದೆ ಯಾವುದನ್ನು ನಾನು ಲಕ್ಷಿಸುವುದಿಲ್ಲ. ಅವರು ನನ್ನವರಾದರೆ ಸಾಕು ಎಂದು ವಿಮಲ ತನ್ನ ಅಂತರಂಗದ ಗೆಳತಿಯೊಡನೆ ಹೇಳಿಕೊಳ್ಳುತ್ತಿದ್ದಳು. ಸತೀಶನಿಂದ ಅವಳಿಗೆ ಯಾವ ವಿಧವಾದ ಪ್ರೋತ್ಸಾಹವೂ ಸಿಕ್ಕಿರಲಿಲ್ಲ. ತಾನೇ ಕರ್ತೃವಾಗಿ ಕರ್ಮ ಕ್ರಿಯೆಗಳನ್ನು ಮನಸ್ಸಿನಲ್ಲಿಯೇ ಯೋಚಿಸಿ ಹಣ್ಣಾಗಿದ್ದಳು ವಿಮಲ. ವಿಮಲ ತನ್ನ ಗಂಡನಿಗಾಗಿ ಹುಚ್ಚಾಗಿರುವುದು ಕಾವೇರಿಗೆ ತಿಳಿದಿತ್ತು. ಸ್ವತಃ ಸತೀಶನೇ ಆ ವಿಷಯವನ್ನು ಬಾಯಿಬಿಟ್ಟು ಹೆಂಡತಿಗೆ ಹೇಳಿದ್ದ. ಪಾಪ ಆ ಹೆಣ್ಣು ಮಗಳು ತನಗಾಗಿ ಹಂಬಲಿಸುವುದನ್ನು ಹೆಂಡತಿಗೆ ಹೇಳಿ ಅವಳ ದೃಷ್ಟಿಯಲ್ಲಿ ವಿಮಲ ಯೋಗ್ಯತೆಯನ್ನು ಯಾಕೆ ಇಳಿಸಬೇಕು ಎಂದು ಸತೀಶ ಸುಮ್ಮನಿದ್ದ. ಆದರೆ ಒಂದು ಪ್ರಸಂಗದಿಂದಾಗಿ ಆ ವಿಷಯ ಕಾವೇರಿಗೆ ತಿಳಿಯುವಂತಾಯಿತು. ಒಮ್ಮೆ ಸತೀಶನ ಆಫೀಸಿನಿಂದ ಖ್ಯಾತೆದೇವರ ಗುಡಿಗೆ ಎಲ್ಲರೂ ಪ್ರವಾಸ ಹೊರಟಿದ್ದರು. ಸತೀಶ ತನ್ನ ಹೆಂಡತಿಯನ್ನು ಕರೆತರದಿರಲಿ, ಏನಾದರೂ ಅನಾನುಕೂಲ ಅವಳಿಗೆ ಒದಗಿ ಬರಲಿ ಎಂದು ವಿಮಲ ಹಲವು ದೇವರಿಗೆ ಹರಕೆ ಹೊತ್ತಿದ್ದಳು. ಆದರೆ ವ್ಯಾನು ಸತೀಶನ ಮನೆಯ ಮುಂದೆ ನಿಂತೊಡನೆ ಅವಳ ದೇವರುಗಳೆಲ್ಲ ವಿಮಲೆಯ ಕೈಬಿಟ್ಟು ಓಡಿಹೋದರು. ಮನೆಯ ಮುಂಭಾಗದಲ್ಲಿ ಹಬ್ಬಿಸಿದ ಜಾಜಿ ಬಳ್ಳಿಯ ಚಪ್ಪರದ ಕೆಳಗೆ ಸತೀಶ ಕಾವೇರಿಯೊಡನೆ ವ್ಯಾನಿನ ಆಗಮನವನ್ನು ನೋಡುತ್ತಾ ನಿಂತಿದ್ದ. ಕಾವೇರಿಯನ್ನು ನೋಡಿದೊಡನೆ ವಿಮಲ ಉತ್ಸಾಹವೆಲ್ಲ ಇಳಿದು ಹೋಯಿತು. ನಾನು ಬರದೇ ಇದ್ದರೂ ಆಗಿತ್ತು ಎಂದಾಕೆ ಸರಸ್ವತಿಯ ಕಿವಿಯಲ್ಲಿ ಪಿಸುಗುಟ್ಟಿದ್ದಳು. ಬಂದರೆ ಬರಲಿ, ನಿನಗೇನು ಬಿಡು. ಆಫೀಸಿಗೆ ಅವಳನ್ನು ಕರೆತರುವುದಿಲ್ಲ, ಅದೇ ಆಶ್ಚರ್ಯ ಎಂದು ವಿಮಲ ವ್ಯಂಗ್ಯವಾಗಿ ನುಡಿದು ಸುಮ್ಮನಾದಳು. ಕಾವೇರಿಯನ್ನು ಅವಳು ಅಸೂಯೆಯಿಂದ ನೋಡಿದಳು. ವಿಮಲೆಯ ಮುಖ ಮುದುಡಿದಂತೆ ಸತೀಶನ ಗೆಳೆಯರ ಮುಖಗಳು ಕಾವೇರಿಯನ್ನು ನೋಡಿ ಆನಂದದಿಂದ ಅರಳಿದವು. ಮುಂಜಾವಿನಲ್ಲಿ ಅರಳಿದ ಹೊಸ ಬಿಳಿಯ ಗುಲಾಬಿಯಂತಿದ್ದಳು ಕಾವೇರಿ. ತೋಳಿಲ್ಲದ ನಸುಗುಲಾಬಿ ಬಣ್ಣದ ಸ್ಯಾಟಿನ್ ರವಿಕೆ ಅವಳ ದುಂಡು ಬಿಳಿಯ ತೋಳಿನ ಅಂದವನ್ನು ಹೆಚ್ಚಿಸಿತು. ಕಾವೇರಿಯ ಮೈ ಬಣ್ಣ ಮೈ ಮಾಟ ಇರುವವರ ಹೊರತಾಗಿ ಬೇರೆ ಯಾರಿಗೆ ಅಂತಹ ರವಿಕೆ ತೊಡುವ ಧೈರ್ಯವಿದೆ? ಅಗಲವಾದ ಇಳಿಗುರಳಿನ ರವಿಕೆ ಅವಳ ಎದೆಯ ಉಬ್ಬರವಿಳಿತಗಳನ್ನು ಎತ್ತಿ ತೋರಿಸುತ್ತಿತ್ತು. ರವಿಕೆಯ ಬಣ್ಣಕ್ಕೆ ಒಪ್ಪುವಂತಹ ಬಿಳಿಯ ಜಾರ್ಜೆಟ್ ಸೀರೆಯ ಮೇಲೆ ಗುಲಾಬಿ ಬಣ್ಣದ ಚುಕ್ಕಿಗಳು. ಕೋಮಲವಾದ ಬಲಗೈಗೆ ಚಿನ್ನದ ಕಡಗ, ಎಡಗೈಗೆ ಗಡಿಯಾರ, ಉನ್ನತವಾದ ಎದೆಯ ಮೇಲೆ ನೀಳವಾದ ಚಿನ್ನದ ಸರ, ಅದರ ಮೇಲೊಂದು ಕೆಂಪು ಹರಳಿನ ಪದಕ ಅತ್ಯಂತ ಹೆಮ್ಮೆಯಿಂದ ಒಡತಿಯ ಎದೆಯ ಮೇಲೆ ಪಡಿಸಿತು. ಕಾಲಿನಲ್ಲಿ ಗುಲಾಬಿ ಬಣ್ಣದ ಚಪ್ಪಲು ಮೆಟ್ಟಿ ಅರೆಬಿರಿದ ಗುಲಾಬಿಯಂತಿದ್ದ ತುಟಿಗಳಲ್ಲಿ ನಗೆಯ ಸೌರಭ ಸೂಸುತ್ತಾ ಕಾವೇರಿ ನಿಂತಿದ್ದಳು. ಅವಳ ಕಿವಿಯಲ್ಲಿದ್ದ ವಜ್ರದ ಲೋಲಕ್ಕುಗಳು ಬಹು ದೂರದಿಂದಲೇ ಇತರರ ಕಣ್ಣನ್ನು ಕುಕ್ಕಿ ತನ್ನ ಬೆಲೆಯನ್ನು ಅವರಿಗೆ ಸಾರಿ ಹೇಳಿದವು. ನೀಳವಾದ ದಪ್ಪ 2 ಜಡೆಯನ್ನು ಸೇರಿಸಿ ಕಾವೇರಿ ಇರುವಂತಿಗೆಯ ಮಾಲೆಯನ್ನು ಮುಡಿದಿದ್ದಳು. ಎಲ್ಲರೂ ಕಾವೇರಿಯನ್ನು ನೋಡಿ ಮೈ ಮರೆತರೆ ವಿಮಲ ಸತೀಶನನ್ನು ನೋಡಿ ಮೂಕಳಾದಳು. ಅವನು ಹೆಂಡತಿಗೆ ಪ್ರಿಯವಾದ ಬಿಳಿಯ ಉಡುಪಿನಲ್ಲಿದ್ದ. ಅರವಿಂದ ಎಲ್ಲಿ ಎಂದು ಸತೀಶನ ಗೆಳೆಯ ಕೇಳಿದ. ಆಗಿನ್ನೂ ಅಶೋಕ್ ಹುಟ್ಟಿರಲಿಲ್ಲ. ಅವನ ಅಜ್ಜಿ ಹತ್ತಿರ ಇದ್ದಾನೆ ಎಂದ ಸತೀಶ. ಕಾವೇರಿ ತಾನು ಮೊದಲೇ ಸಿದ್ಧಪಡಿಸಿಕೊಂಡಿದ್ದ ತಿಂಡಿಯ ಬುಟ್ಟಿಯನ್ನು ಫ್ಲಾಸ್ಕನ್ನು ತೆಗೆದುಕೊಂಡು ವ್ಯಾನನ್ನು ಹತ್ತಿದಳು. ಅವಳು ವ್ಯಾನಿನೊಳಗೆ ಬಂದ ಕೂಡಲೇ ಪರಿಮಳಯುಕ್ತ ತಂಗಾಳಿ ಅಲ್ಲಿ ಬೀಸಿದಂತಾಯಿತು. ಕಾವೇರಿ ಹತ್ತಿದ ವ್ಯಾನಿನಲ್ಲಿ ಸತೀಶನಿಗೆ ಸ್ಥಳವಿರಲಿಲ್ಲ. ಇನ್ನೊಂದು ವ್ಯಾನಿನಲ್ಲಿದ್ದ ಚಂದ್ರಶೇಖರ ಗೆಳೆಯನನ್ನು ಕರೆದು, ಸತೀಶ, ಇಲ್ಲಿ ಬಾ, ಜಾಗವಿದೆ. ಸತೀಶ ಕಾವೇರಿಯ ಮುಖ ನೋಡಿದ. ಕಾವೇರಿ ತುಂಟನಗೆ ನಕ್ಕು, ಹೋಗಿ ಅಲ್ಲಿಗೆ ಎಂದಳು. ಇಲ್ಲೇ ಹೇಗೋ ಜಾಗ ಮಾಡಿಕೊಂಡು ಕುಳಿತರಾಯಿತು ಎಂದು ಸತೀಶ ಅನುಮಾನಿಸುತ್ತಾ ನಿಂತ. ಅಸೂಯೆಯ ಕಿಚ್ಚು ವಿಮಲೆಯ ಹೃದಯದಲ್ಲಿ ದಗ್ಗನೆ ಹತ್ತಿಕೊಂಡಿತು. ಅರೆಗಳಿಗೆ ಹೆಂಡತಿಯನ್ನು ಬಿಟ್ಟಿರಲಾರದವ ಈತ ಎಂತಹ ಗಂಡ ಎಂದವಳ ಮನಸ್ಸು ತಿರಸ್ಕಾರದಿಂದ ನುಡಿಯಿತು. ಮದುವೆಯಾದ ಕೂಡಲೇ ಗಂಡ ಕೈ ಹಿಡಿದ ಹೆಂಡತಿಯಲ್ಲಿ ಆಸಕ್ತಿಯನ್ನು ಆಕರ್ಷಣೆಯನ್ನು ಕಳೆದುಕೊಳ್ಳುತ್ತಾನೆ ಎಂದವಳು ಕತೆಗಳಲ್ಲಿ ಅನುಭವಿಕರ ಬಾಯಿಂದ ಕೇಳಿದ್ದಳು. ಆದರೆ ಆ ಮಾತು ಸತೀಶನ ಮಟ್ಟಿಗೆ ಸುಳ್ಳಾಗಿತ್ತು. ಕಾವೇರಿ 3 ವರ್ಷದ ಅರವಿಂದನ ತಾಯಿಯಾಗಿದ್ದರೂ ಸತೀಶನಿಗೆ ಹೆಂಡತಿಯಲ್ಲಿನ ಆಸಕ್ತಿ, ಆಕರ್ಷಣೆ, ವ್ಯಾಮೋಹ ಕೊಂಚವೂ ಕಡಿಮೆಯಾಗಿರಲಿಲ್ಲ. ಮುಂದುವರೆಯುವುದು. ನಿಮ್ಮ ಅಮೂಲ್ಯ ಅಭಿಪ್ರಾಯಕ್ಕೆ ಸದಾ ಸ್ವಾಗತ. ಧನ್ಯವಾದಗಳು.